ವಿಜಯನಗರದಲ್ಲಿ ವೇತನವಿಲ್ಲದೆ ಅತಿಥಿ ಶಿಕ್ಷಕರು ಪರದಾಡ್ತಿದ್ದಾರೆ. ಸರಿಯಾಗಿ ವೇತನ ಸಿಗ್ತಾ ಇಲ್ಲ ಅನ್ನೋದು ಅತಿಥಿ ಶಿಕ್ಷಕರ ಅಳಲು. ಕಳೆದ 10 ತಿಂಗಳಿಂದ ವೇತನ ಬಂದಿಲ್ಲ. ಶಿಕ್ಷಕರು ಕಂಗಾಲಾಗಿದ್ದಾರೆ. ಜೀವನೋಪಾಯಕ್ಕೆ ಹೇಗೆ ಯಾವ ದಾರಿ ನಮಗೆ ಅಂತ ಹೇಳಿ ಕೆಕೆಆರ್ಡಿಬಿ ಅನುದಾನದ ಅಡಿ ನೇಮಕವಾಗಿರುವಂತಹ ಶಿಕ್ಷಕರು ಮರಿಯಮ್ಮನಹಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕಿಯರು ಗೋಳಾಡ್ತಾ ಇದ್ದಾರೆ. ವೇತನ ಸಿಕ್ಕಿಲ್ಲ ಕಳೆದ 10 ತಿಂಗಳಿಂದ ಅಂತ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪ್ರತಿ ವರ್ಷ 5 ತಿಂಗಳಿಗೊಮ್ಮೆಯಾದರೂ ವೇತನ ಬರ್ತಾ ಇತ್ತು. ಮಾರ್ಚ್ ತಿಂಗಳು ಮುಗಿಯಲು ಬಂದರೂ ಕೂಡ ಇದೀಗ ವೇತನ ಕೈ ಸೇರಿಲ್ಲ ಅಂತ ಹೇಳಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಆಗಿಲ್ಲ. ಲಾಸ್ಟ್ ಇಯರ್ ಎಲ್ಲ 5 ಮಂತ್ಸ್ಗೆ ಒಂದು ಸಾರಿ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಈ ಸರಿ 10 ಮಂತ್ಸ್ ಆಗಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಕೂಲ್ ಫೀಸ್ ಕಟ್ಟೋದಾಗಿರಲಿ, ನಮಗೆ ಅಂತಲ್ಲ ಎಲ್ಲರ ಪರವಾಗಿ ಕೇಳ್ತಿದ್ದೀವಿ ನಾವು. ಸಿಂಗಲ್ ಪೇರೆಂಟ್ ಇದ್ದಾರೆ, ಅವರಿಗೂ ಕೂಡ ಸಂಬಳ ಬರ್ತಿಲ್ಲ. ಹಂಗಾಗಿ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್. ಆದಷ್ಟು ಬೇಗ ಸ್ಯಾಲ್ರಿ ಮಾಡಿಸಿದ್ರೆ ಆಯ್ತು ಸರ್. ಯಾಕಂದರೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಬಂತು. ಇವಾಗ ಇನ್ನೊಂದು 3-4 ಡೇಸ್ ಆದರೆ ಮಾರ್ಚ್ ಮುಗಿತೈತೆ. 10 ತಿಂಗಳಾಗಲಿ. ಆಮೇಲೆ ನಮ್ದು ಯಾರು ಕೇಳ್ತಾರೆ ಗೋಳು ಏಪ್ರಿಲಲ್ಲಿ? ಯಾರು ಬರ್ತಾರೆ ನಮಗೆ ಕೇಳೋಕ್ಕೆ? ನಮಗೆ 10 ಸರ್, ಈ ಸರಿ 12 ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ಅಮೌಂಟ್ ನಮಗೇನೇನು ಬಂದಿಲ್ಲ. 12 ಅಂತ. ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ECC ಮತ್ತು ಬೈಲಿಂಗ್ವಲ್ ಅಂತ ಹೇಳಿ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ದ್ವಿಭಾಷಾ ಶಾಲೆಗಳನ್ನಾಗಿ ತೆರೆದಿದ್ದಾರೆ. ಸೊ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗೆ ವೇತನ ಕೊಡುವಂಥದ್ರಲ್ಲಿ ಒಂದು ಸ್ವಲ್ಪ ತಡವಾಗಿದೆ. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಆಗಿರಲಿಲ್ಲ. ಇವಾಗ ಹೊಸಪೇಟೆಯ ಮಾನ್ಯ ಶಾಸಕರು ಮತ್ತು ಹಗರಿಬೊಮ್ಮನಹಳ್ಳಿಯ ಮರಿಯಮ್ಮನಹಳ್ಳಿ ವಿಭಾಗದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಹಗರಿಬೊಮ್ಮನಹಳ್ಳಿಯ ಮಾನ್ಯ ಶಾಸಕರ